ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷ ಬಹಳ ನಿರೀಕ್ಷೆಯ ಸಿನಿಮಾಗಳು ತೆರೆಗೆ ಬರೋದಕ್ಕೆ ಸಜ್ಜಾಗ್ತವೆ. ಆ ನಿಟ್ಟಿನಲ್ಲಿ ಮೊದಲನೇ ಸಾಲಲ್ಲಿ ಇರ್ತಕ್ಕಂಥ ಸಿನಿಮಾ ಅಂತಂದರೆ ಅದು ಯಶ್ ಅಭಿನಯದ ಟಾಕ್ಸಿಕ್. ಆ ನಂತರದಲ್ಲಿ ಧ್ರುವ ಸರ್ಜಾ ಅಭಿನಯದ KD ಸಿನಿಮಾ ಕೂಡ ಇದೆ. ಒಂದಷ್ಟು ಸ್ಟಾರ್ಗಳು ಈ ವರ್ಷ ಶುರು ಮಾಡಬೇಕಾಗಿದೆ. ಸುದೀಪ್ತು ಮೊನ್ನೆಯಷ್ಟೇ ಮಾರ್ಕ್ ಬಂತು, ಅದಾದ ಮೇಲೆ ಯಾವ ಸಿನಿಮಾನೂ ಕೂಡ ಅನೌನ್ಸ್ ಆಗಿಲ್ಲ. ಇಷ್ಟರಲ್ಲೇ ಒಂದು ಹೊಸ ಸಿನಿಮಾ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಉಪೇಂದ್ರ, ಶಿವರಾಜ್ ಕುಮಾರು, ಮಿಕ್ಕ ಒಂದಿಷ್ಟು ಸ್ಟಾರ್ ನಟರೆಲ್ಲ ಹೊಸ ಹೊಸ ಸಿನಿಮಾಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಈಗ ಟಾಕ್ಸಿಕ್ ವಿಷಯಕ್ಕೆ ಬರೋಣ. ಟಾಕ್ಸಿಕ್ ಸಿನಿಮಾ ಈಗಾಗಲೇ ಅನೌನ್ಸ್ ಮಾಡ್ದಂಗೆ ಮಾರ್ಚ್ 19ಕ್ಕೆ ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಸೊ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ ಅಂದ ತಕ್ಷಣ ಒಂದಿಷ್ಟು ನಿರೀಕ್ಷೆಗಳು ಸಹಜ, ಒಂದಷ್ಟು ಕುತೂಹಲ ಕೂಡ ಜಾಸ್ತಿನೇ ಇದ್ದೇ ಇರುತ್ತೆ. ಯಾಕೆ ಕುತೂಹಲ ಜಾಸ್ತಿ ಅಂದರೆ KGF ಸಿನಿಮಾ ರಿಲೀಸ್ ಆಗಿ ಹೆಚ್ಚು ಕಮ್ಮಿ 4 ವರ್ಷಗಳಾಯಿತು. 4 ವರ್ಷಗಳ ಬಳಿಕ ಬರ್ತಾ ಇರತಕ್ಕಂಥ ಟಾಕ್ಸಿಕ್ ಸಿನಿಮಾವನ್ನು ನೋಡುವಂತಹ ಕಾತುರ ಮತ್ತು ಆತುರ ಸಾಕಷ್ಟು ಅವರ ಫ್ಯಾನ್ಸ್ಗಷ್ಟೇ ಅಲ್ಲ, ಇಡೀ ಸಿನಿಮಾ ಮಂದಿಗೆ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈಗ ಟಾಕ್ಸಿಕ್ ಹೆಚ್ಚು ಕಮ್ಮಿ ಎಲ್ಲ ಕೆಲಸಗಳನ್ನು ಮುಗಿಸಿ ಇನ್ನೇನು ಒಂದಷ್ಟು ಕೆಲಸಗಳನ್ನು ಬಾಕಿ ಉಳಿಸ್ಕೊಂಡಿದೆ. ಒಂದೊಂದೇ ಸಿನಿಮಾದ ಉಪಯುಕ್ತ ಮಾಹಿತಿಯನ್ನು ಕೂಡ ಅದು ಹೊರ ಹಾಕ್ತಾ ಇದೆ. ಇತ್ತೀಚೆಗಷ್ಟೇ ಟಾಕ್ಸಿಕ್ ಸಿನಿಮಾದ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದರು ಯಶ್. ಅದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಅಷ್ಟಲ್ಲೇ ಒಂದಷ್ಟು ನಿರೀಕ್ಷೆ ಕೂಡ ಹೆಚ್ಚಿಸಿತ್ತು. ಈಗ ಟಾಕ್ಸಿಕ್ ಸಿನಿಮಾ ಮತ್ತೆ ಸುದ್ದಿ ಆಗೋದಕ್ಕೆ ಕಾರಣ ಯಶ್ ಅವರ ಬರ್ತ್ಡೇ. ಯಶ್ ಅವರದು ಜನವರಿ 8ಕ್ಕೆ ಬರ್ತ್ಡೇ ಆಗ್ತಾಯಿದೆ. ಸೊ ಅದರ ಪ್ರಯುಕ್ತ ಒಂದಷ್ಟು ಪೋಸ್ಟರ್ಗಳು ಈಗಲೇ ಬರ್ತಾ ಇದ್ದಾವೆ. ಸೊ ಹಾಗೆ ನೋಡಿದ್ರೆ ಯಶ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟರ್ನ ಹಂಚಿಕೊಂಡಿದ್ದಾರೆ. ಏನು ಅಂತಂದರೆ ಒಬ್ಬ ನಾಯಕ ನಟಿ ಕೂಡ ಒಂದು ಸಾಕಷ್ಟು ಗೆಟಪ್ಪಲ್ಲಿ ಇರ್ತಕ್ಕಂಥ ಒಂದು ಪೋಸ್ಟರ್ ಅದು. ಸೊ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡು, ಸೊ ಅವರು ಬೇರೆ ಯಾರೂ ಅಲ್ಲ, ರುಕ್ಮಿಣಿ ವಸಂತ್ ಅವರು ಆ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೋ ಅಥವಾ ಇಲ್ಲೋ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಯಶ್ ಅವರು ಈಗ ಪೋಸ್ಟರ್ನ ಹಂಚಿಕೊಂಡ ಬಳಿಕ ರುಕ್ಮಿಣಿ ವಸಂತ್ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಅಲ್ಲಿ ಅವರು ಮೆಲಿಸಾ ಅನ್ನೋ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೊಂದು ಬ್ಯೂಟಿಫುಲ್ ಇರ್ತಕ್ಕಂಥ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಆ ಪೋಸ್ಟರ್ ಡಿಸೈನ್ ನೋಡಿದ ತಕ್ಷಣ ಅವರು ಕಾಸ್ಟ್ಯೂಮ್ ಹಾಕಿರೋದನ್ನು ನೋಡಿದರೆ ಒಂದಿಷ್ಟು ಏನೋ ಸಿನಿಮಾದಲ್ಲಿ ಒಂದು ಹೈಲೈಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಉಳಿದಂತೆ ಈಗಾಗಲೇ ಒಂದಷ್ಟು ಕ್ಯಾರೆಕ್ಟರ್ಗಳು ಪರಿಚಯ ಕೂಡ ಆಗಿದೆ. ಸೊ ಯಶ್ ಅವರ ಗೆಟಪ್ ಕೂಡ ನೀವು ನೋಡೇ ಇರ್ತೀರಿ. ಆದರೆ ಪ್ರತಿಯೊಂದು ಆ ಸಿನಿಮಾದ ವಿಶೇಷತೆಯನ್ನು ಗೌಪ್ಯವಾಗಿ ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾ ತಂಡ ಈಗ ಒಂದೊಂದೇ ರಿವೀಲ್ ಮಾಡ್ತಾ ಇದೆ. ಸೊ ಏನು ಜನವರಿ 8ಕ್ಕೆ ಯಶ್ ಅವರ ಬರ್ತ್ಡೇ ಇದೆ, ಅವತ್ತಿನ ದಿನ ಟಾಕ್ಸಿಕ್ ಸಿನಿಮಾದ ವಿಶೇಷತೆ ಏನಾದರೂ ಸಿಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಸೊ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತಾ ಅನ್ನೋ ಒಂದಿಷ್ಟು ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಏನು ಅಂತಂದರೆ ಫ್ಯಾನ್ಸ್ ಈಗಾಗಲೇ ಪೋಸ್ಟರ್ಗಳನ್ನು ನೋಡಿ ಖುಷಿಪಟ್ಟಿದ್ರು, ಒಂದಷ್ಟು ಜಲಕ್ ನೋಡಿನೇ ಖುಷಿಪಟ್ಟಿದ್ರು. ಈಗ ಟಾಕ್ಸಿಕ್ ಸಿನಿಮಾದ ಟೀಸರ್ ಯಶ್ ಅವರ ಬರ್ತ್ಡೇಗೆ ಬರುತ್ತಾ ಅನ್ನೋ ಕುತೂಹಲದಲ್ಲೇ ಕಾಯ್ತಾ ಇದ್ದಾರೆ. ಸೊ ತಂಡ ಕೂಡ ಅದಕ್ಕೆ ಒಂದಷ್ಟು ತಯಾರಿ ನಡೆಸ್ಕೊಳ್ತಾ ಇದೆ. ಇನ್ನು ಯಶ್ ಅವರ ಬರ್ತ್ಡೇ ಬಗ್ಗೆ ಹೇಳೋದಾದರೆ ಬೆಂಗಳೂರು ಸೇರಿದಂತೆ ಮುಂಬೈ ಇತರೆ ರಾಜ್ಯಗಳಲ್ಲೂ ಕೂಡ ಯಶ್ ಅವರ ಹವಾ ಇದೆ ಅಂಥೇಳಿ ತೋರಿಸ್ಲಿಕ್ಕೆ ಅವರ ಬರ್ತ್ಡೇಯ ಒಂದಷ್ಟು ಪೋಸ್ಟರ್ಸ್ಗಳು, ಗ್ಲಿಮ್ಸ್ಗಳೇ ಕಾರಣ ಆಗ್ತಾಯಿದೆ. ಸೊ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಮೆಟ್ರೋ ಟ್ರೈನ್ ಏನಿದೆ, ಮೆಟ್ರೋದಲ್ಲಿ ಫಸ್ಟ್ ಟೈಮು ಯಶ್ ಅವರ ಫೋಟೋಗಳನ್ನು ಹಾಕಿ ಬರ್ತ್ಡೇ ವಿಶ್ ಮಾಡಲಾಗಿದೆ. ಇದು ನಿಜಕ್ಕೂ ಮೆಟ್ರೋ ಇತಿಹಾಸದಲ್ಲಿ, ಅದರಲ್ಲೂ ಬೆಂಗಳೂರು ಮೆಟ್ರೋ ಇತಿಹಾಸದಲ್ಲಿ ಮೊದಲೇ ಅಂತಲೇ ಹೇಳ್ಬೋದು. ಸೊ ಯಶ್ ಅವರ ಒಂದಷ್ಟು ಆಪ್ತ ಗೆಳೆಯರು ಎಲ್ಲ ಸೇರಿಕೊಂಡು ಮೆಟ್ರೋಗೆ ಒಂದಷ್ಟು ಯಶ್ ಅವರ ಫೋಟೋಗಳನ್ನು ಅಂಟಿಸುವ ಮೂಲಕ, ಅಂದರೆ ಜಾಹೀರಾತು ಕೊಡುವ ಮೂಲಕ, ಸೊ ಈ ರೀತಿಯ ಪ್ರೀತಿಯನ್ನು ತೋರಿಸುವ ಮೂಲಕ ಜನ್ಮದಿನಾಚರಣೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ವಿಜುವಲ್ಸು, ಒಂದಷ್ಟು ಫೋಟೋಸ್ಗಳು ಎಲ್ಲೆಡೆ ಹರಿದಾಡ್ತಾ ಇದೆ. ಮೆಟ್ರೋ ಏನು ಮೈಸೂರು ರೋಡಿಂದ ವೈಟ್ಫೀಲ್ಡ್ವರೆಗೂ ಬರ್ತಕ್ಕಂಥ ನೇರಳೆಯ ಮೆಟ್ರೋ ಏನಿದೆ, 6 ಬೋಗಿಗಳಲ್ಲಿ ಯಶ್ ಅವರ ಫೋಟೋಗಳನ್ನು ಅಂಟಿಸುವ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಅವರ ಆಪ್ತ ಸ್ನೇಹಿತರು ಕೂಡ ಹಂಚ್ಕೊಂಡಿದ್ದಾರೆ. ಇನ್ನು ಮೆಟ್ರೋ ಅಂದಮೇಲೆ ಸುಮ್ಮನೆ ಇರಲ್ಲ, ಅದು ಒಂದಿಷ್ಟು ಜಾಹೀರಾತು, ಅದು ಕಮರ್ಷಿಯಲ್ಲೇ ಆಗುತ್ತೆ. ಸುಮಾರು ಒಂದು 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ಮಾಡಿರುವಂಥದ್ದು. ಸೊ ಇದೊಂದು ಯೂನಿಕ್ಕಾಗಿ ಏನೊಂದು ಮಾಡಬೇಕು ಅಂತೇಳಿ ಹೊಸತನ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ. ಉಳಿದಂತೆ ಬೆಂಗಳೂರಿನ ಕೆಲವು ಕಡೆ ಏನು LED ಜಾಹೀರಾತು ಫಲಕಗಳಿರ್ತವೆ ಅಲ್ಲೆಲ್ಲ ಕೂಡ ಯಶ್ ಅವರಿಗೆ ಸಂಬಂಧಿಸಿದಂತೆ ಫೋಟೋಗಳು ಹಾಕುವ ಮೂಲಕ ಅವರಿಗೆ ವಿಶೇಷವಾಗಿ ಶುಭವನ್ನು ಕೋರ್ತಾ ಇದ್ದಾರೆ ಅವರ
ಆಪ್ತ ಸ್ನೇಹಿತರು ಮತ್ತು ಒಂದಿಷ್ಟು ಫ್ಯಾನ್ಸ್ಗಳು. ಒಂದಂತೂ ನಿಜ, ಕನ್ನಡ ಚಿತ್ರರಂಗದಲ್ಲಿ ಯಶ್ ಅವರು ಯಾವಾಗ KGF ಸಿನಿಮಾ ಮಾಡಿದ್ರು ಅದಾದ ಬಳಿಕ ಅವರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರ್ಸ್ಕೊಂಡ್ರು. ಈಗ ಮುಂಬೈನಲ್ಲೇ ಅವರು ಬೀಡು ಬಿಟ್ಟಿದ್ದಾರೆ. ಮುಂಬೈನಲ್ಲೇ ಈ ಸಿನಿಮಾ ಬಹುತೇಕ ಚಿತ್ರೀಕರಣ ಆಗಿದೆ. ಇದೊಂದು ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಬಂದಿದೆ ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತವೆ. ಯಾಕಂದರೆ ಈಗಾಗಲೇ ಆ ರೀತಿಯ ಟೆಕ್ನಾಲಜಿ ಕೂಡ ಬಳಸ್ಕೊಂಡು ಸಿನಿಮಾದ ಗ್ಲಿಮ್ಸ್ಗಳನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಹಾಲಿವುಡ್ ತಂತ್ರಜ್ಞರು ಕೂಡ ಟಾಕ್ಸಿಕ್ ಸಿನಿಮಾಗೆ ಸ್ಪರ್ಶ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸದ್ಯಕ್ಕೆ ಈಗ ಎಲ್ಲ ಕೆಲಸಗಳನ್ನು ಮುಗಿಸುವ ಹಂತದಲ್ಲಿದೆ. ಮಾರ್ಚ್ 19ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಇಡೀ ದೇಶಾದ್ಯಂತ ಟಾಕ್ಸಿಕ್ ನೋಡುವ ಕಾತರ ಎಲ್ಲರಲ್ಲೂ ಇದೆ. ಒಂದಂತೂ ನಿಜ, ಯಶ್ ಅವರು ಒಂದು ಸಿನಿಮಾ ಮಾಡಿದ ಮೇಲೆ ಒಂದಿಷ್ಟು ಗ್ಯಾಪ್ ತೊಗೊಂಡ್ರು. ಅದಾದಮೇಲೆ ಮತ್ತೆ ಚಾಪ್ಟರ್ 1 ಮಾಡಿದ್ರು, ಅಲ್ಲೂ ಕೂಡ ದೊಡ್ಡ ಹಿಟ್ ಆಯಿತು. ಅದಾದ ಮೇಲೆ 4 ವರ್ಷದ ಬಳಿಕ ಟಾಕ್ಸಿಕ್ ಸಿನಿಮಾನ ಬರುವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಟಾಕ್ಸಿಕ್ ಒಂದು ಮಟ್ಟದ ಹಂತದಲ್ಲಿ ಏನು ಅಂತಂದರೆ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇದೆ. ಸೊ ಈಗ ಅವರ ಬರ್ತ್ಡೇ ಅಂಗವಾಗಿ ಸಿನಿಮಾದ ಒಂದು ಟೀಸರ್ ರಿಲೀಸ್ ಆಗುತ್ತೆ ಅನ್ನೋ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಯಶ್ ಅವರ ಹುಟ್ಟುಹಬ್ಬಕ್ಕೆ ಟೀಸರ್ ರಿಲೀಸ್ ಆಗುತ್ತಾ ಅಥವಾ ಯಶ್ ಅವರು ಹೊಸ ಸಿನಿಮಾ ಅನೌನ್ಸ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.